ವಾವ್ ಸೂಪರ್. ಚೆನ್ನಾಗಿದೆ ನಮ್ಮದು, ಚೆನ್ನಾಗಿದೆನಾ? ಹಾಯ್, ಎಲ್ಲರೂ ಹೇಗಿದ್ದೀರಾ? ಇವತ್ತೊಂದು ಇನ್ಸ್ಟೆಂಟ್ ಸೆರ್ಲಾಕ್ ಪೌಡರ್ ತೋರಿಸೋಣ ಅಂತ. ಸೊ ಇದು ನಾನು ಮುದ್ದುಗೆ 1 ಇಯರ್ ಪ್ಲಸ್ಸಿಂದ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅವ್ನು ತುಂಬ ಇಷ್ಟಪಟ್ಟು ಸೆರ್ಲಾಕ್ ತಿಂತಿದ್ದಾನೆ. ಹೇಗೆ ಮಾಡೋದು ಅಂತ ನೋಡೋಣ. ಓಟ್ಸ್ ಮತ್ತು ದಲಿಯಾ ಜೊತೆಗೆ ನಿಮ್ಗೆ ಇಷ್ಟ ಆದ ಯಾವುದಾದ್ರೂ ಡ್ರೈನ ತೊಗೋಬೋದು. ಸೊ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀವೋ ಅದನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು. ಲೋ ಫ್ಲೇಮಲ್ಲೇ ಡ್ರೈ ಫ್ರೂಟ್ಸನ್ನ ಮತ್ತು ಓಟ್ಸ್ ಮತ್ತು ದಲಿಯಾನ ಹುರ್ಕೋಬೇಕು ಲೋ ಫ್ಲೇಮಲ್ಲಿ. ನಾನು ಫಸ್ಟು ಓಟ್ಸ್ ಹುರ್ಕೊಂಡೆ, ಆಮೇಲೆ ದಲಿಯಾನ ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಈ ಸೆರ್ಲಾಕ್ಗೆ ನಾನು ಮೇನ್ ಇಂಗ್ರೀಡಿಯೆಂಟ್ಸು ಓಟ್ಸ್ ಮತ್ತು ದಲಿಯಾ ತೊಗೊಂಡಿದ್ದೀನಿ. ಸೊ ಓಟ್ಸ್ ಮತ್ತು ದಲಿಯಾ ತುಂಬ ಬೆನಿಫಿಟ್ಸ್ ಇದೆ ಬೇಬೀಸ್ಗೆ. ಓಟ್ಸ್ ಅಂತ ಬಂದರೆ ತುಂಬ ಈಸಿ ಡೈಜೆಸ್ಟ್ ಆಗಲಿಕ್ಕೆ, ಮತ್ತು ಫೈಬರ್ ರಿಚ್, ಗುಡ್ ಸೋರ್ಸ್ ಆಫ್ ಐರನ್ನು, ಅದರಲ್ಲಿ ಪ್ರೋಟೀನ್ ಕೂಡ ಇದೆ. ಸೊ ದಲಿಯಾಗೆ ಬಂದರೆ ದಲಿಯಾ ಇದು ಕಾಂಪ್ಲೆಕ್ಸ್ ಕಾರ್ಬ್ಸ್ ಇದೆ ಇದರಲ್ಲಿ. ಸೊ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಡೈಜೆಸ್ಟ್ ಆಗಲಿಕ್ಕೆ. ಅದಕ್ಕೆ ನಾನು ಓಟ್ಸ್ ಮತ್ತು ದಲಿಯಾ ಕಾಂಬಿನೇಷನ್ ತೊಗೊಂಡಿದ್ದೀನಿ. ಓಟ್ಸ್ ವಿಚ್ ಇಸ್ ವೆರಿ ಈಸಿ ಟು ಡೈಜೆಸ್ಟ್, ಅದು ತುಂಬ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ಸೊ ಅವೆರಡನ್ನೂ ಮಿಕ್ಸ್ ಮಾಡಿಕೊಟ್ರೆ ಆರಾಮ್ಸೆ ಎರಡರದ್ದು ಬೆನಿಫಿಟ್ಸ್ ಸಿಗೋದ್ರ ಜೊತೆಗೆ ಡೈಜೆಸ್ಟ್ ಚೆನ್ನಾಗಾಗತ್ತೆ. ಈ 3 ಇಂಗ್ರೀಡಿಯೆಂಟ್ಸನ್ನು ಹುರಿದು ಫೈನ್ ಪೌಡರ್ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ. ಸೊ ಈ ಪೌಡರನ್ನು ಒಂದು ಏರ್ ಟೈಟ್ ಕಂಟೈನರಲ್ಲಿ ಒಂದು 15 to 20 ಡೇಸ್ ಇಟ್ಕೊಂಡು ಯೂಸ್ ಮಾಡ್ಬೋದು. ಸೊ ಇದನ್ನು ಜಸ್ಟ್ ಹಾಟ್ ವಾಟರಲ್ಲಿ ಹಾಕಿ ಕ್ಲೋಸ್ ಮಾಡಿ 5 ಮಿನಿಟ್ಸ್ ಕ್ಲೋಸ್ ಮಾಡಿ ಇಟ್ಟು ಕೂಡ ತಿನ್ಬೋದು. ಬಟ್ ನಾನು ಯೂಶ್ವಲಿ ಹೇಗೆ ಮಾಡ್ತೀನಿ ಅನ್ನೋದನ್ನ ಮುಂದೆ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಒಂದು ಕಡಾಯಿಲಿ ಸ್ವಲ್ಪ ಅದನ್ನು ಪೌಡ್ರ್ 2 ಸ್ಪೂನ್ಸ್ ಪೌಡರ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬೆಚ್ಚಗಿನ ನೀರಲ್ಲಿ ಅದನ್ನು ಕಲಿಸ್ಕೊಳ್ತೀನಿ. ಫಸ್ಟು ಅದನ್ನು ಕಲಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಅದನ್ನು ಸ್ವಲ್ಪ ಕುದಿ ಬರೋ ತನಕ ಕುದಿಸ್ಬಿಟ್ಟು ಆಮೇಲೆ ಅದಕ್ಕೆ ಬೆಲ್ಲ ಹಾಕಿ ಮಿಕ್ಸ್ ಕೊಡಬೇಕು ಚೆನ್ನಾಗಿ. ಬೇಕಾದರೆ ಆಪ್ಷನಲ್ ಮಿಲ್ಕ್ ಕೂಡ ಆ್ಯಡ್ ಮಾಡ್ಕೋಬೋದು. ಆಮೇಲೆ ಅದ್ರ ಮೇಲೆ ಫುಲ್ ಮುಗಿದ ಮೇಲೆ ಎಲ್ಲ ಕಂಪ್ಲೀಟ್ ಆದಮೇಲೆ ತುಪ್ಪ ಹಾಕಿಬಿಟ್ಟು ಸ್ವಲ್ಪ ಒಂದು 2 ಮಿನಿಟ್ಸ್ ಅದನ್ನು ಕ್ಲೋಸ್ ಮಾಡಿಟ್ಬಿಟ್ರೆ ಸೆರ್ಲಾಕ್ ತಿನ್ನೋಕ್ಕೆ ರೆಡಿ. ಕರಿತೀಯಾ? ಊಟ ಕರಿತಿ ಕಡಿತಾರೆ ಇದು ತಿಂದು ನೀನೆ ತಿಂದು ಅಂಬಾಗೆ ಅಂಬ ತಿಂತು. ವಾವ್, ಕುತ್ಕೊಂಡು ತಿನ್ನ, ಕುತ್ಕೊ. ಟೇಸ್ಟಿ ಕುತ್ಕೊ. ವಾವ್ ಸೂಪರ್. ಚೆನ್ನಾಗಿದೆ ನಮ್ಮದು, ಚೆನ್ನಾಗಿದೆನಾ?